ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗವಂತನ ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಜನ್ಮದ ಬಂದವೋ ಭಾಗ 2. ಬೆಳಗ್ಗೆ 9ಕ್ಕೆ ಡಿಸ್ಚಾರ್ಜ್ ಮಾಡಿದರು. ಹೋಗುವ ಮುನ್ನ ಡಾಕ್ಟರ್ ಸುನೀಲ್ ನನ್ನೊಂದಿಗೆ 2 ನಿಮಿಷ ಮಾತನಾಡಬೇಕೆಂದರು. ಎಲ್ಲರೂ ಗಾಬರಿಯಾದರು. ಅದನ್ನು ಗಮನಿಸಿದ ನಾನು, ಯಾವುದೇ ತೊಂದರೆ ಇರುವುದಿಲ್ಲ, ಚಿಂತೆ ಬೇಡ ಎಂದು ಮೂವರಿಗೂ ಧೈರ್ಯ ಹೇಳಿ ಅಲ್ಲೇ ಕುಳಿತಿರುವಂತೆ ತಿಳಿಸಿ ಒಳಬಂದೆ. ಮೂವರಿಗೂ ಧೈರ್ಯ ಹೇಳಿದ್ದ ನನ್ನೊಳಗೆ ಡಾಕ್ಟರ್ ಏನು ಹೇಳುವರೋ ಎಂಬ ಭಯ ನಾಟ್ಯವಾಡುತ್ತಿತ್ತು. ಒಳಗೆ ಹೋದವಳನ್ನು ಕುಳಿತುಕೊಳ್ಳಲು ಹೇಳಿದರು. ಕುಳಿತೆ. ಹೇಗೆ ಮಾತನಾಡುವುದೆಂದು ತಿಳಿಯದೆ ಅವರು ಚಡಪಡಿಸುವುದನ್ನು ಕಂಡು ನನ್ನ ಹೃದಯ ನಗಾರಿಯಂತೆ ಬಡಿದುಕೊಳ್ಳಲಾರಂಭಿಸಿತು. ಹೆದರುತ್ತಲೇ ನಾನೇ ಮಾತಿಗೆ ಹೇಳಿದೆ. ಡಾಕ್ಟರ್, ಏನೂ ಮಾತನಾಡಬೇಕು ಅಂದ್ರಿ, ಈಗ ಸುಮ್ಮನೆ ಇದ್ದೀರಾ? ನವನೀತ್ಗೆ ಮತ್ತೇನಾದರೂ ತೊಂದರೆ ಇದೆಯಾ? ಛೇ, ಹಾಗೇನೂ ಇಲ್ಲ. ನವನೀತ್ ಆರೋಗ್ಯವಾಗಿದ್ದಾನೆ, ಯಾವ ತೊಂದರೆಯೂ ಇಲ್ಲ. ಓದ ಜೀವ ಮರಳಿ ಬಂದಂತಾಯಿತು. ಮತ್ತೆ ನೀವು ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀರಾ, ಯಾಕೆ? ಅರ್ಥವಾಗದೆ ಕೇಳಿದೆ. ಪರ್ಸ್ನಲ್ ವಿಷಯ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಹೇಳಿ, ನನ್ನನ್ನು ನಿಮ್ಮ ಮನೆಯ ಸದಸ್ಯೆ ಎಂದುಕೊಳ್ಳಿ. ಹೀಗವರಲ್ಲಿ ಆತ್ಮವಿಶ್ವಾಸ ಮೂಡಿದಂತಾಗಿ ಮನಸ್ಸಿನಲ್ಲಿರುವುದನ್ನು ಹೇಳತೊಡಗಿದರು. ನನ್ನ ವೃತ್ತಿ ವಯಸ್ಸೆಲ್ಲ ನಿಮಗೆ ಗೊತ್ತಿದೆ, ಹೌದಾ? ಹೌದು. ನನಗೆ ತಂದೆ ಇಲ್ಲ, ತಾಯಿ ಮತ್ತು ನಾನು ಮಾತ್ರ ಮನೆಯಲ್ಲಿರುವುದು. ನಿಮ್ಮನ್ನು ಭೇಟಿ ಮಾಡಲು ಮನೆಗೆ ಬಂದ ದಿನವೇ ಅದನ್ನು ಗ್ರಹಿಸಿದೆ. ಡಾಕ್ಟರ್ ನಕ್ಕರು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಇವರೇನಾದರೂ ನನ್ನನ್ನು ಪ್ರೀತಿಸಿಬಿಟ್ಟರಾ ಹೇಗೆ? ಅನುಮಾನ ಕಾಡಲಾರಂಭಿಸಿತು. ನನಗಿನ್ನೂ ಮದುವೆಯಾಗಿಲ್ಲ. ಅಮ್ಮನ ಒತ್ತಾಯ ತುಂಬ ಇದೆ. ಆದರೆ ನನಗೆ ಹಣದ ಹಿನ್ನೆಲೆಗೆ ಮದುವೆಯಾಗಲು ಬರುವವಳೊಂದಿಗೆ ಬದುಕಲು ಇಷ್ಟವಿಲ್ಲ. ನನ್ನ ಅನುಮಾನ ನಿಜವಾಗುತ್ತಿದೆಯಾ? ಭಯದಲ್ಲಿ ಮುಂದೇನು ಹೇಳುವರೋ ಎಂದು ನೋಡುತ್ತಿದ್ದೆ. ಆ ದಿನ ನವನೀತ್ ಬಗ್ಗೆ ನೀವು ವಿಷಯ ತಿಳಿಸಿದಾಗ ಧೃತಿಕಾ ಹೇಳಿದ್ದನ್ನು ಕೂಡ ತಿಳಿಸಿದಿರಿ. ತಂದೆಯನ್ನು ಕಳೆದುಕೊಂಡ ನಾವು ಯಾರದೋ ಮಾತಿಗೆ ಹೊಡ ಹುಟ್ಟಿದವನನ್ನು ಕಳೆದುಕೊಳ್ಳುವುದಿಲ್ಲ ಎಂದು. ಹೌದು, ನಾನಾಗಲೇ ನನ್ನ ಭಾವನೆಗೆ ಬೆಲೆ ಸಿಗುವುದು ಈ ಹೆಣ್ಣಿನಿಂದಲೇ ಎನಿಸಿತು. ನನ್ನ ಮನದ ಅನುಮಾನದ ಹುತ್ತ ಅಲ್ಲಿಗೆ ಸಮಾಪ್ತಿಗೊಂಡು ಇವರು ಧೃತಿಕಾಳನ್ನು ಇಷ್ಟಪಡುತ್ತಿದ್ದಾರೆನ್ನುವುದು ಅರ್ಥವಾಗಿ ನಗು ಬಂದರೂ ಮುಂದೇನು ಹೇಳುವರೋ ಎಂದು ಸುಮ್ಮನಿದ್ದೆ. ಆದರೂ ಅವರನ್ನೊಮ್ಮೆ ನೋಡುವ ಕುತೂಹಲ. ಅಂದು ಮೊದಲ ದಿನ ನವನೀತ್ನನ್ನು ಆಸ್ಪತ್ರೆಗೆ ಕರೆತಂದ ದಿನ ಅವರನ್ನು ಪರಿಚಯಿಸಿದಾಗಲೇ ಅವರ ಮಾತಿನ ದೃಢತೆ, ನವನೀತ್ನನ್ನು ನೋಡಿಕೊಳ್ಳುವ ಪರಿ, ಎಂತಹ ಕಷ್ಟದಲ್ಲೂ ಹೀಗೆ ನನ್ನನ್ನು ನನ್ನಮ್ಮನನ್ನು ಕೈ ಬಿಡುವುದಿಲ್ಲ ಎನಿಸಿತು. ಅಂದಿನಿಂದ ದಿನಾ ಚಿಕಿತ್ಸೆಗೆಂದು ಬಂದಾಗಲೆಲ್ಲ ಹೇಳಬೇಕೆಂದುಕೊಂಡೆ. ಆದರೆ ತಪ್ಪು ತಿಳಿದುಕೊಂಡರೆ ಎಂಬ ಅಳುಕಿನಿಂದ ಸುಮ್ಮನಾದೆ. ಇಂದು ನವನೀತ್ ಗುಣಮುಖನಾಗಿರುವುದರಿಂದ ಅಕ್ಕಂದೇರ ಜವಾಬ್ದಾರಿ ವಹಿಸಿಕೊಂಡು ಅವರಿಗೊಂದು ನೆಲೆ ಕಲ್ಪಿಸುತ್ತೇನೆ ಎಂದು ಚಿಂತಿಸಿದೆ. ಧೃತಿಕಾಳನ್ನು ಅವಳ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಒಪ್ಪಿಕೊಳ್ಳುವವರು ಕಡಿಮೆ. ಹಾಗಾಗಿ ಅವರನ್ನು ನಾನು ಮದುವೆಯಾಗೋಕೆ ನಿರ್ಧರಿಸಿದ್ದೇನೆ ಎಂದು ಹೇಳಿ ನನ್ನತ್ತ ನೋಡಿದರು. ತುಂಟನಗೆ ಬೀರುತ್ತಾ, ಅಲ್ಲ ಡಾಕ್ಟ್ರೇ, ಹುಡುಗಿಗೆ ವಿಷಯ ಹೇಳೋದು ಬಿಟ್ಟು ನಂಗೆ ಹೇಳ್ತಾ ಇದ್ದೀರಲ್ಲ ಅಂದೆ. ಅವರೊಂದಿಗೆ ನೇರವಾಗಿ ಮಾತನಾಡಲು ಸಂಕೋಚ ಆಯಿತು. ಅದಕ್ಕೆ ನಿಮ್ಮಲ್ಲಿ ಹೇಳಿದ್ದು. ದಯವಿಟ್ಟು ಅವರನ್ನು ನನ್ನ ಬದುಕಿಗೆ ಬರಲು ಇಷ್ಟನ ಕೇಳಿ ತಿಳಿಸಿ. ಹಬ್ಬಬ್ಬಾ, ಈ ಲವರ್ಸ್ ಮಧ್ಯೆ ನಾ ಬರಲ್ಲಪ್ಪ. ದಯವಿಟ್ಟು ಆಗಲ್ಲ ಅನ್ಬೇಡಿ. ಪರವಾಗಿಲ್ಲ, ಡಾಕ್ಟರ್ಗೂ ಲವ್ ಆಗಿದೆ. ಆಗ್ಲಿ. ನಾಳೆ ಸಂಜೆ ನೀವು ಪಾರ್ಕಿಗೆ ಬನ್ನಿ, ಅವಳನ್ನು ಕಳಿಸ್ತೀನಿ. ಏಕಾಂತದಲ್ಲಿ ಇಬ್ಬರು ಮಾತಾಡಿ ನಿರ್ಧಾರ ತಗೊಳ್ಳಿ. ಥ್ಯಾಂಕ್ ಯು, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನಿನ್ನೂ ವಿಷಯ ತಿಳಿಸಿಲ್ಲ ಡಾಕ್ಟ್ರೇ. ಓಹೋ, ಅದಕ್ಕೆ ಏನೋ ಒಂದಿನ ಧೃತಿಕಾ ಬರ್ದೇ ಇದ್ರೆ ಅವರಲ್ಲಿ ಹುಷಾರಿಲ್ವಾ ಅಂತಿದ್ದು ಅಲ್ವಾ ಎಂದು ಕಣ್ಣು ಹೊಡೆದೆ. ಸಾಕಮ್ಮ ತಾಯಿ, ಮೊದಲು ಅವರನ್ನ ಕೇಳಿ ವಿಷಯ ತಿಳಿಸಿ. ಸರಿ ಡಾಕ್ಟ್ರೇ, ಹುಡುಗಿ ಒಪ್ಪಿದ್ಲು ಅಂತಾನೆ ತಿಳ್ಕೊಂಬಿಡಿ. ಹೇಗೆ? ನನ್ನ ಮಾತಿಗೆ ಅವರೆಂದೂ ನಿರ್ಲಕ್ಷ್ಯ ವಹಿಸಿದ್ದಿಲ್ಲ. ಅದೇ ವಿಶ್ವಾಸ. ಇಷ್ಟಕ್ಕೂ ನಿಮ್ಮನ್ನು ಕೈ ಹಿಡಿಯೋಕೆ ಅವರು ಅದೃಷ್ಟ ಮಾಡಿದ್ದಾರೆ. ಥ್ಯಾಂಕ್ ಯು. ಯಾವುದಕ್ಕೂ ಅವರಿಗೊಮ್ಮೆ ವಿಷಯ ತಿಳಿಸಿ. ಸರಿ ಡಾಕ್ಟರ್, ನಾ ಇನ್ನು ಬರ್ತೀನಿ. ಗಾಬರಿಯಿಂದ ಕುಳಿತವರು ನಗುತ್ತಾ ಹೊರಬಂದ ನನ್ನನ್ನು ನೋಡಿ ಆಶ್ಚರ್ಯಗೊಂಡರು. ನಾನು ಏನೂ ತೊಂದರೆ ಇಲ್ಲ, ಉಳಿದ ವಿಷಯ ಮನೆಗೆ ಹೋದ ನಂತರ ತಿಳಿಸುವೆನೆಂದೆ.
ನವನೀತ್ಗೆ ತೊಂದರೆ ಇಲ್ಲ ಎಂದು ಸಮಾಧಾನವಾದರೋ. ಇನ್ನೇನಿರಬಹುದು ಎಂದು ಮೂವರು ನನ್ನನ್ನೇ ನೋಡಿದರು. ನಾನು ಧೃತಿಕಾರತ್ತ ತಿರುಗಿ ಕಣ್ಣೊಡೆದು ಸಿಹಿ ಸುದ್ದಿ ನಡೆಯಿರಿ ಮನೆಗೆ ಮೊದಲು ಎಂದೆ. ಎಲ್ಲರೂ ಮನೆಗೆ ಬಂದು ಸ್ನಾನ ಮಾಡಿ ಬೆಳಗಿನ ತಿಂಡಿ ತಿಂದು ಹಾಲ್ನಲ್ಲಿ ಕುಳಿತೆವು. ಅಷ್ಟರಲ್ಲಿ ತನಿಯಾ ಕೂಡ ಬಂದಳು. ನವನೀತ್ಗೆ ಅವಳನ್ನು ಪರಿಚಯಿಸಿದೆ. ಇಬ್ಬರೂ ಶೇಕ್ ಹ್ಯಾಂಡ್ ಮಾಡಿದರು. ನಂತರ ತನಿಯಾ ನನ್ನತ್ತ ನೋಡಿ ಹುಡುಗ ಸೂಪರ್ ಎಂದು ಕೈ ತೋರಿದಳು. ಅವಳನ್ನು ಮೆಲ್ಲನೆ ಗದರಿಕೊಂಡೆ. ತಿಂಡಿ ತಿನ್ನಲು ಹೇಳಿದೆ. ಬೇಡ, ಮುಗಿಸಿ ಬಂದೆ ಎಂದಳು. ಡಾಕ್ಟರ್ ಸುನಿಲ್ ಹೇಳಿದ್ದು ನೆನಪಾಗಿ ಎಲ್ಲರತ್ತ ತಿರುಗಿ ನಿಮ್ಮೆಲ್ಲರಿಗೂ ಒಂದು ಮುಖ್ಯ ವಿಷಯ ಹೇಳಬೇಕೆಂದೇ ಗಂಭೀರವಾಗಿಯೇ. ಎಲ್ಲರೂ ನನ್ನ ಗಂಭೀರತೆಯನ್ನು ನೋಡಿ ಮೌನವಾಗಿ ನನ್ನತ್ತಲೇ ನೋಡುತ್ತಿದ್ದರು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುನಿಲ್ ಹೇಳಿದ ವಿಷಯವನ್ನು ತಿಳಿಸಿದೆ. ಎಲ್ಲರ ಮೊಗದಲ್ಲೂ ಮಂದಹಾಸ. ಆದರೆ ಧೃತಿಕಾ ಸುಮ್ಮನಿದ್ದರು. ಯಾಕೆ ಧೃತಿಕಾ, ನಿಮಗೆ ಸುನಿಲ್ ಇಷ್ಟ ಆಗಿಲ್ವಾ? ಬಲವಂತ ಏನಿಲ್ಲ, ಇಷ್ಟ ಇಲ್ದಿದ್ರೆ ಬೇಡ ಎಂದೆ. ನಾನು ಹೋದ್ರೆ ನವನೀತ್ ಕೃತಿಕಾರನ್ನು ಯಾರು ನೋಡ್ಕೋತಾರೆ ಎಂದು ಕಣ್ಣೀರಾದರು. ಅದನ್ನು ಮರೆಸುವಂತೆ, ಹಬ್ಬೋ ಬಿಡ್ರಪ್ಪ, ಹುಡುಗಿ ಒಪ್ಕೊಂಡಿದ್ದಾಳೆ, ಹೇಳಕ್ ನಾಚ್ಕೊಂಡು ರೀಸನ್ ಕೊಡ್ತಾವ್ರೆ ಅಂದೆ. ನಗುವಿನ ಅಲೆ ಎತ್ತಿತು. ಧೃತಿಕಾ, ಬಯಸದೇ ಸಿಕ್ಕ ಭಾಗ್ಯ ಕಳೆದುಕೊಳ್ಳಬೇಡಿ. ಕೃತಿಕಾಗೂ ಒಂದು ನೆಲೆ ಸಿಗುತ್ತದೆ. ನವನೀತ್ ಬದುಕು ಕಟ್ಟಿಕೊಳ್ಳುವವರೆಗೂ ಅವನ ಜವಾಬ್ದಾರಿ ನಂದು ಎಂದೆ. ತನಿಯಾ ಮಧ್ಯೆ ಬಂದು ಇನ್ಮುಂದೆ ಜೀವನ ಪೂರ್ತಿ ಅವನ ಜವಾಬ್ದಾರಿ ಎಂದಳು. ಎಲ್ಲರೂ ಅವಳನ್ನೇ ನೋಡಿದರು. ಅವಳು ಹಾಗೆ ತರ್ಲೆ ಅಂದ ಮೇಲೆ ನಿರಾಳರಾದರು. ನವನೀತ್ ಮಾತ್ರ ನನ್ನನ್ನೇ ನೋಡಿ ನಗುತ್ತಿದ್ದ. ತನಿಯಾ ಕಣ್ಸನ್ನೆಯಲ್ಲೇ ತಿಳಿಸಿ ಹಾಡು ಹೇಳತೊಡಗಿದಳು. ಅವಳ ಕಿವಿ ಹಿಂಡಿ ಸುಮ್ಮನಾಗಿಸಿದೆ. ನಂತರ ಧೃತಿಕಾಗೆ ನಿಮಗೆ ಒಪ್ಪಿಗೆ ಇದೆಯಾ ಎಂದೆ. ಅವರು ಕೃತಿಕಾ ನವನೀತ್ನತ್ತ ನೋಡಿದರು. ಅಕ್ಕ, ಇನ್ನೆಷ್ಟು ದಿನ ಕಷ್ಟಪಡೋದು? ಸಂಬಂಧಿಕರು ಬಂದು ಹಿಂದೆ ಬಿದ್ದು ಚುಚ್ಚಿ ಮಾತಾಡೋದು ಕೇಳೋ ಬದಲು ನಿಮ್ಮನ್ನು ಪ್ರೀತಿಸಿರುವ ಸುನೀಲ್ ಅವರನ್ನ ಒಪ್ಪಿಕೊಳ್ಳೋದೇ ಒಳ್ಳೆಯದು. ಶ್ರಾವಣಿ ಜೊತೆಯಲ್ಲಿದ್ದಾಳೆ. ನಮ್ಮ ಬಗ್ಗೆ ಯೋಚನೆ ಮಾಡಬೇಡ ಎಂದಳು ಕೃತಿಕಾ. ನವನೀತ್ ಕೂಡ ಕೃತಿಕಾ ಹೇಳೋದು ಸರಿ. ಅದಕ್ಕಿಂತ ಶ್ರಾವಣಿ ಹೇಳೋದು ನಮ್ಮ ಬದುಕಿಗೆ ಯಾವತ್ತೂ ಮುಳ್ಳಾಗಲ್ಲ ಎಂದ. ತನಿಯಾ ನಗುತ್ತಾ, ಹೌದೌದು, ನಮ್ಮ ಹುಡುಗಿ ಮಾತು ಯಾವಾಗೂ ಯೂಸ್ಫುಲ್ ಎಂದು ಹೇಳಿ ನಕ್ಕಳು. ನೀವೆಲ್ಲ ಇಷ್ಟ ಹೇಳದ್ಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ದಿಕ್ಕಾಗಿ ದೇವರೂಪಿಯಾಗಿ ಬಂದ ಶ್ರಾವಣಿ ಋಣಕ್ಕೋಸ್ಕರ ನಾ ಒಪ್ಕೋತೀನಿ ಅಂದ್ರು ಧೃತಿಕಾ. ಎಲ್ಲರೂ ಚಪ್ಪಾಳೆ ತಟ್ಟಿ ಖುಷಿಪಟ್ಟರು. ಆಮೇಲೆ ಇನ್ನೊಂದು ವಿಷಯ, ನಿಮ್ಮನ್ನ ಭೇಟಿಯಾಗೋಕೆ ಸುನಿಲ್ ಪಾರ್ಕಿಗೆ ಬರ್ತಾರೆ. ಸಂಜೆ ವೇಳೆಗೆ ನೀವಲ್ಲಿರ್ಬೇಕು, ಓಕೆ? ಧೃತಿಕಾ ನಾಚುತ್ತಾ ಆಗಲಿ ಎಂದು ತಲೆ ಆಡಿಸಿದರು. ತನಿಯಾ, ಕೃತಿಕಾ, ನವನೀತ್ ಅವರನ್ನು ತಮಾಷೆಯಿಂದ ರೇಗಿಸಿ ಕಾಲಳಿದು ಗೋಳೈದುಕೊಂಡರು. ಇತ್ತ ನಾನು ಸುನಿಲ್ಗೆ ಕಾಲ್ ಮಾಡಿ, ಸಾರಿ ಸರ್, ಅವರು ಇಷ್ಟ ಇಲ್ಲ ಅಂದ್ರು. ನಿರಾಸೆಯ ದನಿಯಲ್ಲಿ, ಇಟ್ಸ್ ಓಕೆ, ಒಪ್ತಾರೆ ಅನ್ನೋ ಭರವಸೆ ಇತ್ತು. ನೀವು ಹೇಳಿಯೂ ನಿರಾಕರಿಸಿದ ಮೇಲೆ ಬಲವಂತ ಬೇಡ. ಥ್ಯಾಂಕ್ ಯು ನನ್ನ ಪರವಾಗಿ ವಿಷಯ ಹೇಳಿದ್ದಕ್ಕೆ ಎಂದು ಫೋನಿಡಲು ಹೋಗುವಾಗ, ಡಾಕ್ಟ್ರೇ ಪರವಾಗಿಲ್ಲ ಬಿಡಿ, ನಿಮ್ಮ ಭಾವಿ ಪತ್ನಿ ಪಾರ್ಕಿಗೆ ಬರ್ತಾರೆ, ಗುಲಾಬಿ ತಗೊಂಡು ಬನ್ನಿ. ಆಮೇಲೆ ತಾಳಿ ಮಾತ್ರ ತರಬೇಡಿ ಈಗಲೇ ಹಿಂದು ನಕ್ಕೆ. ಹೇ, ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ, ನಿಮ್ಮ ಹುಡುಗಿ ನಿಮ್ಮನ್ನ ಒಪ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ. ಪರವಾಗಿಲ್ಲ ಸರ್. ಹೀಗೂ ಸರ್ ಅನ್ನೋದು ಬೇಕಾ? ಸುನಿಲ್ ಎಂದರೆ ಸಾಕು. ಓಹೋ, ಹುಡುಗಿ ಒಪ್ಪಿದ್ದೆ ಹೆಸರಿಡಿದು ಕರೆಯೋವಷ್ಟು ಹತ್ತಿರ ಆದ್ವಾ? ಹಾಗೆ ಅನ್ಕೊಳ್ಳಿ. ನೀವು ಅವರ ಬದುಕಿಗೆ ಹೋಗದೇ ಇದ್ರೆ ಧೃತಿಕಾ ನನಗೆ ಸಿಕ್ತಿರ್ಲಿಲ್ಲ. ಇರ್ಲಿ ಬಿಡಿ, ಹುಡುಗಿ ಜೊತೆ ಮಾತಾಡೋಕೆ ತಯಾರಿ ಮಾಡ್ಕೊಂಡು ಬನ್ನಿ. ಸರಿ, ಪೇಷಂಟ್ಸ್ ಇದ್ದಾರೆ, ಸಂಜೆ ಸಿಗ್ತೀನಿ ಪಾರ್ಕ್ನಲ್ಲಿ, ಓಕೆ? ನಾವ್ಯಾರೂ ಬರಲ್ಲ, ಧೃತಿಕಾ ಮಾತ್ರ ಬರ್ತಾರೆ ಎಂದು ಹೇಳಿ ಫೋನ್ ಇಟ್ಟೆ. ನವನೀತ್ ಹಿಂದೆ ನಿಂತಿರುವುದು ನೋಡಿರಲಿಲ್ಲ. ನನ್ನ ಮಾತೆಲ್ಲ ಕೇಳಿಸಿಕೊಂಡಿದ್ದ. ಅವನ ಕಣ್ಣಲ್ಲಿ ಕೃತಜ್ಞತೆಯ ಭಾವ ಕಾಣುತ್ತಿತ್ತು. ಅವನನ್ನ ನೋಡಿ, ಎಲ್ಲ ಕೇಳಿಸಿಕೊಂಡ್ಬಿಟ್ರಾ? ಮಾತ್ರೆ ತಗೊಂಡು ರೆಸ್ಟ್ ಮಾಡೋದಲ್ವಾ, ಇಲ್ಯಾಕೆ ಬಂದಿದ್ದು ಎಂದೆ. ಮಾತ್ರೆ ಕೊಡೋ ಮಹಾರಾಣಿ ಇಲ್ಲಿದ್ದಾರಲ್ಲ, ಅದಕ್ಕೆ ಎಂದ. ನಗುತ್ತಾ ಅವನೊಂದಿಗೆ ಒಳಹೋಗಿ ಮಾತ್ರೆ ಕೊಟ್ಟು ಅವನು ಮಲಗಿದ ನಂತರ ಬೆಡ್ಶೀಟ್ ಹೊದಿಸಿ ತಲೆ ನಿವರಿಸಿ ಬಂದೆ. ಎಲ್ಲರೂ ಬಾಗಿಲಲ್ಲಿ ನಿಂತು ನನ್ನನ್ನೇ ನೋಡುತ್ತಿದ್ದರು. ಧೃತಿಕಾ, ಕೃತಿಕಾ ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು. ಯಾಕೆ ಅಳ್ತಾ ಇದ್ದೀರಿ?
ನವನೀತ್ ಹುಷಾರಾಗಿದ್ದಾನಲ್ಲ? ಹೌದು, ಅವನು ಹುಷಾರಾಗಿದ್ದಾನೆ ನಿಜ. ಗೊತ್ತು ಪರಿಚಯವೇ ಇಲ್ಲದವರ ಬದುಕಿಗೆ ತಂದೆ ತಾಯಿಯ ಜಾಗದಲ್ಲಿ ನಿಂತು ಅವರ ಪ್ರೀತಿ ಅಕ್ಕರೆಗಳ ಧಾರೆ ಹಿರಿಯುತ್ತಿರುವ ನಿನ್ನನ್ನು ಅವನು ಹಂಚಿಕೊಂಡಿರುವ ಪರಿ ನೋಡಿ ಆಶ್ಚರ್ಯ ಆಯ್ತು. ನವನೀತ್ ಬದುಕಿನಲ್ಲಿ ನೆಲೆ ನಿಲ್ಲುವ ಮೊದಲೇ ನಾವು ಅವನಿಂದ ದೂರಾಗಿ ಬಿಟ್ಟರೆ ಅನ್ನೋ ನೋವು ನೆನಪಾಯಿತು. ಅಯ್ಯೋ, ಮತ್ತೆ ಮತ್ತೆ ಅದನ್ನೇ ಯಾಕೆ ಯೋಚನೆ ಮಾಡ್ತೀರಾ? ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳಿ. ನನ್ನ ನಿಮ್ಮ ಋಣಾನುಬಂಧ ಇತ್ತು, ಜೊತೆಯಾದ್ವಿ. ಅವನೀಗ ಮೊದಲಿದ್ದ ನವನೀತಲ್ಲ, ಒಳಿತು ಕೆಡುಕುಗಳ ಅರಿತು ಜವಾಬ್ದಾರಿ ವಹಿಸಿಕೊಳ್ಳಬಲ್ಲ ಪ್ರಬುದ್ಧ ನವನೀತ್. ಅವನು ನನ್ನ ಜವಾಬ್ದಾರಿ, ನೀವು ಚಿಂತಿಸುವ ಅಗತ್ಯವಿಲ್ಲ. ನನ್ನ ಮಾತಿನ ಮೇಲೆ ನಿಮಗೆ ಸಂದೇಹವಾ? ಹಾಗಲ್ಲ ಶ್ರಾವಣಿ, ಆಗೂ ಇಲ್ಲ ಹೀಗೂ ಇಲ್ಲ. ಧೃತಿಕಾ, ನೀವು ಸಂಜೆ ಸುನಿಲ್ ಆಸ್ಪತ್ರೆಗೆ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಪಾರ್ಕಿಗೆ ಹೋಗ್ಬೇಕು. ಹೋಗಿ ತಯಾರಾಗಿ. ಕೃತಿಕಾ, ನೀವು ರಾತ್ರಿ ಪಾಳಿ ಕೆಲಸ ಇರುವುದಾಗಿ ಹೇಳಿದ್ರಿ. ಹೋಗಿ ಚಿಂತೆ ಬಿಟ್ಟು ರೆಸ್ಟ್ ಮಾಡಿ. ಇಬ್ಬರೂ ಕಣ್ಣಲ್ಲೇ ಕೃತಜ್ಞತೆ ಸಲ್ಲಿಸುತ್ತಾ ಅವರವರ ಕೋಣೆಯತ್ತ ಹೊರಟರು. ಇದನ್ನೆಲ್ಲ ನೋಡುತ್ತಿದ್ದ ತನಿಹಾ ಕಣ್ಣಲ್ಲೂ ನೀರಾಡಿತ್ತು. ಅವಳಲ್ಲಿ ನಗು ಮೂಡಿಸಲು, ಏನೇ ತನಿ, ನೀನು ಹುಡುಗನ ಜೊತೆ ಹೋಗೋ ಪ್ಲಾನ್ ಮಾಡ್ತಾ ಇದೀಯಾ? ನಗುತ್ತಾ, ಇಲ್ಲಮ್ಮ, ನಿನ್ನ ಪ್ರೀತಿ ಅಕ್ಕರೆ ಪಡೆಯೋ ಅದೃಷ್ಟ ಸಿಕ್ಕ ಇವರೆಂಥ ಭಾಗ್ಯವಂತರು ಅಲ್ವಾ? ಓಹೋ, ಇಷ್ಟೊತ್ತು ಅವರಾಯ್ತು. ಈಗ ನಿನ್ನಿಂದ ಸರ್ಟಿಫಿಕೇಟಾ? ಸಾಕ್ಬಿಡೆ. ನಾವಿಬ್ರೂ ಇಲ್ಲಿ ಮಾತಾಡ್ತಾ ಇದ್ರೆ ನಮ್ಮ ಹುಡುಗನ್ಗೆ ಡಿಸ್ಟರ್ಬ್ ಆಗುತ್ತೆ. ತನಿಹಾ ನಗುತ್ತಾ, ಆಯ್ತಮ್ಮ ಮಹಾರಾಣಿ, ನಿಮ್ ಮಹಾರಾಜಂಗೆ ತೊಂದ್ರೆ ಬೇಡ. ಬಾ, ಒಂದ್ ಲೋಟ ಕಾಫಿ ಕೊಡು. ನೀ ಕೊಡೋ ಕಾಫಿಗೆ ನನ್ ತಲೆ ನೋವು ನಂಗ್ ತೊಂದ್ರೆ ಕೊಡಲ್ಲ. ಇಬ್ಬರೂ ನಗುತ್ತಾ ಅಡುಗೆ ಮನೆಯತ್ತ ಹೋದೆವು. ಧೃತಿಕಾ ಸುನಿಲ್ ಜೊತೆ ಏನು ಮಾತಾಡೋದು ಅಂತ ಯೋಚಿಸ್ತಾ ಮುಂದಿನ ತನ್ನ ಜೀವನದ ಕುರಿತು ಹೊಸ ಕನಸುಗಳ ಕಟ್ಟುತ್ತಾ ತನ್ನದೇ ಲೋಕದಲ್ಲಿದ್ದರೆ, ಕೃತಿಕಾ ನವನೀತ್ ಮಕ್ಕಳಂತೆ ನೆಮ್ಮದಿಯಾಗಿ ನಿದ್ರೆಗೆ ಜಾರಿದ್ದರು. ನಾನು ತನಿಹಾಳೊಂದಿಗೆ ಅವಳ ಕುಟುಂಬದ ಬಗ್ಗೆ, ಆಫೀಸ್ ವಿಚಾರಗಳ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದೆ. ಸಮಯ ಸಂಜೆ 4 ಆಗಿತ್ತು. ಮೊಬೈಲ್ ರಿಂಗ್ ಆಗುತ್ತಿತ್ತು. ನೋಡಿದೆ, ಸುನಿಲ್ ಕಾಲ್ ಮಾಡಿದ್ದರು. ರಿಸೀವ್ ಮಾಡಿ, ಹಲೋ ಹೇಳಿ ಸರ್ ಅಂದೆ. ಅವರು ತಡಬಡಾಯಿಸುತ್ತಿರುವುದು ಅರಿವಾಗಿ, ನಿಮ್ ಹುಡುಗಿನ ಕಳಿಸ್ಬೇಕು ಅಷ್ಟೇ ತಾನೇ ಅಂದೆ. ನಸುನಗುತ್ತಾ, ನಾನು ಹೊರಟಿದ್ದೇನೆ, ಹೋಗುವ ಮುನ್ನ ಹೇಳಬೇಕೆನಿಸಿತು, ಅದಕ್ಕೆ ಕಾಲ್ ಮಾಡಿದೆ. ಆಗ್ಲಿ, ಇನ್ಮೇಲೆ ಎಲ್ಲ ನನ್ನೇ ಕೇಳ್ಬೇಡಿ. ನಿಮ್ ಹುಡುಗಿ ಫೋನ್ಗೆ ಕಾಲ್ ಮಾಡಿ ಮಾತಾಡಿ. ಅಯ್ಯೋ, ತಪ್ಪು ತಿಳ್ಕೊಂಡ್ರೆ? ಯಾಕೆ ಡಾಕ್ಟ್ರೇ, ನೀವಿಬ್ಬರು ಮದುವೆ ಆಗೋರು ತಾನೇ? ಎಲ್ಲದಕ್ಕೂ ನನ್ ಕೇಳ್ತಾ ಕೂತ್ರೆ ಹೇಗೆ ಅಂದೆ ನಗ್ತಾ. ಧೃತಿಕಾ ಬಾಗಿಲಲ್ಲಿ ನಿಂತು ಕೇಳಿಸಿಕೊಂಡು ನಗ್ತಾ ಇದ್ರು. ಅವರತ್ತ ತಿರುಗಿ, ಓಹೋ, ಮೇಡಮ್ ಇಲ್ಲೇ ಇದ್ದಾರೆ ಸರ್, ಒಮ್ಮೆ ನೀವೇ ಹೇಳ್ಬಿಡಿ ಅಂತೇಳಿ ಫೋನ್ ಧೃತಿಕಾ ಕೈಗೆ ಕೊಟ್ಟು ತನಿಹಾಳೊಂದಿಗೆ ನಗುತ್ತಾ ಹೊರಬಂದೆ. ತನಿಹಾ ತಾನಿನ್ನು ಹೊರಡುತ್ತೇನೆ ಅಂದ್ಲು. ತನಿ, ಮನೆಯಲ್ಲಿ ಒಬ್ಳೆ ಏನ್ ಮಾಡ್ತೀಯಾ? ನೀನು ಬಂದಿಲ್ಲೇ ಇದ್ಬಿಡು. ಹೇ, ಸುಮ್ಮನೆ ನಿಂಗ್ಯಾಕೆ ತೊಂದ್ರೆ? ನಿಮ್ ಹುಡುಗನ್ ಮಧ್ಯೆ ನಾ ಬರಲ್ಲಪ್ಪ ಅಂದ್ಲು ಕಣ್ಣೊಡಿದು. ಸಾಕ್ ತಮಾಷೆ, ಇಲ್ಲಿರ್ತೀಯಾ ಇರಲ್ವಾ ಅಷ್ಟೇಳು? ಕೋಪ ಬೇಡ ಶ್ರಾವಣಿ, ಅದು ನಮ್ಮ ಸ್ವಂತ ಮನೆ. ಅದನ್ನ ಖಾಲಿ ಉಳಿಸೋದು ಚೆನ್ನಾಗಿರಲ್ಲ. 2 ದಿನದಲ್ಲಿ ಅಪ್ಪ ಅಮ್ಮನೂ ಬರ್ತಿದ್ದಾರೆ. ಇನ್ಮುಂದೆ ಇಲ್ಲೇ ಇರ್ತಾರೆ. ಅಲ್ಲಿ ಅತ್ತಿಗೆಗೂ ಅಮ್ಮಂಗೂ ಆಗಿ ಬರಲ್ಲ. ಅದಕ್ಕೆ ಇಲ್ಲಿಗೆ ಕರ್ಸ್ಕೋತಾ ಇದ್ದೀನಿ. ಹೌದಾ, ಸರಿ ತನಿ, ಹುಷಾರು. ಊಟ ಮಾಡಿ ಹೋಗು. ಬೇಡ ಕಣೆ, ಬಂದಾಗ್ಲಿಂದ ಅದು ಇದು ತಿನ್ನಿಸ್ತಾನೆ ಇದೆಯಾ? ಆಮೇಲೆ ಡುಮ್ಮಿ ಆದ್ರೆ ಯಾ ಹುಡುಗನೂ ಒಪ್ಪಲ್ಲ ನನ್ನ ಅಂತ ನಕ್ಕಳು. ಅವಳೊಂದಿಗೆ ನಾನು ನಕ್ಕೆ. ಧೃತಿಕಾ ಬಂದು ಫೋನ್ ಕೊಟ್ಟೊಡನೆ, ಏನಂತೆ ಸಾಹೇಬ್ರಿಗೆ ಎಂದೊಡನೆ ನಾಚುತ್ತಾ ಕೋಣೆಯತ್ತ ಓಡಿದರು. ಕನ್ಸ್ ಕಾಣ್ತಾ ಕೂರ್ಬೇಡಿ, ಬೇಗ ರೆಡಿಯಾಗಿ ಬನ್ನಿ, ನಿಮ್ ಹುಡುಗ ಕಾಯ್ತಾ ಇರ್ತಾರೆ ಅಂತ ತನಿಹಾ ಕೂಗಿ ಹೇಳಿದಳು. ಕೃತಿಕಾ ನವನೀತ್ ಕೂಡ ನಮ್ಮ ಮಾತು ಕೇಳಿ ನಗುತ್ತಾ ಬಂದು ಜೊತೆ ಕುಳಿತರು. ನಮ್ಮಲ್ಲೇ ಗುಸುಗುಸು ಮಾತನಾಡಿಕೊಂಡು ಸುಮ್ಮನೆ ಕುಳಿತೆವು. ಧೃತಿಕಾ ಗೋಲ್ಡ್ ಬಣ್ಣದ ಸೀರೆ ಹುಟ್ಟು ಸರಳವಾಗಿ ಅಲಂಕರಿಸಿಕೊಂಡು ಹೊರಬಂದರು. ನೀಲಜಡೆಯ ತುರುಬು ಕಟ್ಟದೆ ಹೆಣಿದು ಹೂವಿನ ಕ್ಲಿಪ್ ಹಾಕಿದ್ದರು. ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ಅವರನ್ನೇ ನೋಡುತ್ತಿದ್ದೆವು. ಆಕೆ ನಡೆದು ಬರುತ್ತಿದ್ದರೆ ಅದಕ್ಕೆ ಸಾಥ್ ಕೊಡುವಂತೆ ನೀಲಜಡೆಯು ಅತ್ತ ಇತ್ತ ಬಳಕುತ್ತಿತ್ತು. ನವನೀತ್, ಅಕ್ಕ, ನೀನ್ ನೋಡಿ ಡಾಕ್ಟರ್ ಫುಲ್ ಫಿದಾ ಅಂದಾಗ ಎಲ್ಲರೂ ಗೊಳ್ಳೆಂದು ನಕ್ಕೆವು. ಸರಿ ಧೃತಿಕಾ, ನೀವಿನ್ನು ಹೊರಡಿ, ಅವರಾಗಲೇ ಬಂದು ಕಾಯುತ್ತಿರಬಹುದು ಎಂದು ಅವರನ್ನು ಹೊರಡಿಸಿದೆ.
ಧೃತಿಕಾ ಹೊರ ಹೋಗುತ್ತಲೇ ನಾವೆಲ್ಲರೂ ಅಡ್ಡದಾರಿ ಬಳಸಿ ಧೃತಿಕಾ ಪಾರ್ಕಿಗೆ ಬರುವ ಮುನ್ನ ಪಾರ್ಕಿಗೆ ಹೋಗಿ ಮರೆಯಲ್ಲಿ ಕುಳಿತೆವು. ಧೃತಿಕಾ ಬರುವುದು ಕಾಣಿಸಿತು. ಅದೇ ಸಮಯಕ್ಕೆ ಹಿಂದಿನಿಂದ ಸುನಿಲ್ ಬರುವುದು ಕಂಡಿತು. ನವನೀತ್ ಕೂಡಲೇ ಅವ್ರು ಬಂದ್ರು ಎಂದ. ತನಿಹಾ ಅಲ್ಲೇ ಹಾಡೊಂದು ಗುಣಿಗಿ ನಕ್ಕಳು. ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ವಿ. ಇಬ್ಬರು ಬಂದು ಸ್ವಲ್ಪ ಸ್ವಲ್ಪ ಅಂತರದಲ್ಲಿ ಕುಳಿತರು. ಪರಿಚಯವಿದ್ದರೂ ಪ್ರೇಮ ನಿವೇದನೆ ಸಂದರ್ಭ ಎಂತಹವರಿಗೂ ಕ್ಷಣಕಾಲ ಮಾತು ಹೊರಡುವುದಿಲ್ಲ. ಇಲ್ಲಾಗಿದ್ದು ಅದೇ. ಕೊನೆಗೆ ಸುನಿಲ್ ಮೌನ ಮುರಿದು, ನಿಮಗೆ ಈ ಸೀರೆ ಚೆನ್ನಾಗಿ ಕಾಣುತ್ತೆ. ನಾಚಿಕೊಳ್ಳುತ್ತಾ ಧೃತಿಕಾ ಥ್ಯಾಂಕ್ ಯು ಎಂದಳು. ಹೊರಗೆಲ್ಲಾದರೂ ಹೋಗೋಣ್ವಾ? ಬೇಡ, ಇಲ್ಲೇ ಮಾತಾಡಿ. ಯಾಕೆ, ನನ್ನೊಂದಿಗೆ ಬರೋಕೆ ಭಯನಾ? ಹಾಗೇನಿಲ್ಲ. ಮತ್ತೆ ಏನಾದರೂ ಕೊಡಿಸೋಣ ಅಂತ ಕರೆದ್ರೆ ಬೇಡ ಅಂತಿದ್ದೀರಾ? ಈಗ್ಲೇ ಅದೆಲ್ಲ ಬೇಡ ಅಂತ ಅಷ್ಟೇ. ಓಹೋ, ಎಲ್ಲ ಮದ್ವೆ ಆದ್ಮೇಲೆ ಇಟ್ಕೊಳ್ಳೋಣ ಅಂತಾನಾ? ಕಣ್ಣೊಡೆದು ಕೇಳಿದರು ಸುನೀಲ್. ಧೃತಿಕಾ ನಾಚಿ ಮರು ಉತ್ತರಿಸಲಾಗದೆ ತಡವರಿಸಿದರು. ಸುನೀಲ್ ಎದ್ದು ಧೃತಿಕಾ ಬಳಿ ಬಂದು ಮಂಡಿ ಹೂರಿ ತಂದಿದ್ದ ಗುಲಾಬಿ ಮುಂದೆ ಚಾಚಿ, ನಾನು ನಿಮ್ಮನ್ನು ಮನಂಪೂರ್ವಕವಾಗಿ ಆರಾಧಿಸುತ್ತಿದ್ದೇನೆ. ಎಂತಹ ಕಷ್ಟದಲ್ಲೂ ಕೈಬಿಡದ ನಿಮ್ಮ ಗುಣ ನನಗೆ ಇಷ್ಟವಾಯಿತು. ನನ್ನ ವೃತ್ತಿ ವೈಯಕ್ತಿಕ ಕಥೆಯನ್ನ ಅರಿಯುವ ಹೆಣ್ಣು ನೀವಾಗಬಲ್ಲಿರಿ ಎಂದು ಅನಿಸಿದ್ದರಿಂದ ನಿಮ್ಮನ್ನು ಒಪ್ಪಿಕೊಂಡಿದ್ದೇನೆ. ಹೃದಯ ರಾಜ್ಯ ಗೆದ್ದಿರುವ ನೀವು ಇನ್ನು ಆ ಸಿಂಹಾಸವನ ಹೇರಿ ಜೀವನ ಯುದ್ಧದಲ್ಲಿ ಗೆಲ್ಲಲು ನನಗೆ ಜೊತೆಯಾಗುವಿರಾ? ಪಾರ್ಕಿನಲ್ಲಿದ್ದ ಎಲ್ಲರೂ ಇವರತ್ತಲೇ ನೋಡುತ್ತಾ ನಿಂತುಬಿಟ್ಟರು. ನಾವು ಧೃತಿಕಾ ಯಾವ ರೀತಿ ಪ್ರತಿಕ್ರಿಯಿಸುವರೋ ಎಂದು ನೋಡುತ್ತಿದ್ದೆವು. ನವನೀತ್ ನನ್ನ ಕೈಯನ್ನು ತಿಳಿಯದೆ ಭದ್ರವಾಗಿ ಹಿಡಿದಿರುವುದು ಕಂಡು ನಕ್ಕು ಸುಮ್ಮನಾದೆ. ಸುನಿಲ್ ಗುಲಾಬಿ ಹಿಡಿದಿದ್ದ ಕೈಯ ಮೇಲೆ ಕೈ ಇಟ್ಟ ಕೃತಿಕಾ, ನಿಮ್ಮ ಹೃದಯದರಸಿಯಾಗಲು ನನ್ನದೇನೂ ಅಭ್ಯಂತರವಿಲ್ಲ. ಆದರೆ ನನ್ನ ತಂಗಿ ಮತ್ತು ತಮ್ಮನಿಗೆ ನೀವು ತಂದೆ ಸ್ಥಾನ ತುಂಬುವ ಭರವಸೆ ಇಟ್ಟರೆ ಕಣ್ಮುಚ್ಚಿಕೊಂಡು ನಿಮ್ಮೊಂದಿಗೆ ಬಂದು ಬಿಡುತ್ತೇನೆ. ಧೃತಿಕಾಳ ಮಾತು ಕೇಳಿ ನಮ್ಮೆಲ್ಲರ ಕಣ್ಣುಗಳು ಒದ್ದೆಯಾದವು. ಸುನಿಲ್ ನುಡಿದರು, ಖಂಡಿತ ಧೃತಿಕಾ. ತಂದೆ ಬಂಧು ಬಳಗವಿರದ ನನಗೆ ನಿಮ್ಮ ತಂಗಿ ತಮ್ಮನ ಬದುಕಿಗೆ ತಂದೆ ಸ್ಥಾನ ನೀಡಲು ಆದಷ್ಟು ಪ್ರಯತ್ನಿಸುತ್ತೇನೆ. ಇಷ್ಟು ಸಾಕು, ನಾನಿನ್ನು ಏನೂ ಬಯಸುವುದಿಲ್ಲ. ನಿಮ್ಮ ಬದುಕಿಗೆ ಬೆಳಕಾಗಲು ನಾನು ಒಪ್ಪಿದ್ದೇನೆ ಎಂದರು ಧೃತಿಕಾ. ಅವರನ್ನೇ ನೋಡುತ್ತಿದ್ದ ಪಾರ್ಕಿನವರೆಲ್ಲ ಚಪ್ಪಾಳೆ ತಟ್ಟಿದರು. ಇತ್ತ ನವನೀತ್ ಅಕ್ಕ ಒಪ್ಪಿದ ಖುಷಿ ತಾಳಲಾರದೆ ನನ್ನ ಬರಸೆಳೆದು ಅಪ್ಪಿಬಿಟ್ಟ. ತನಿಹಾ ಕೃತಿಕಾ ಹಾಗೆ ನಿಂತುಬಿಟ್ಟರು. ವಾಸ್ತವಕ್ಕೆ ಬಂದ ನವನೀತ್ ತಲೆ ಕೆರೆದುಕೊಳ್ಳುತ್ತಾ, ಸಾರಿ, ಖುಷಿ ತಾಳಲಾಗದೆ ಹೀಗೆ ಮಾಡಿದೆ. ಪರವಾಗಿಲ್ಲ ಎಂದು ನಕ್ಕೆ. ಹೌದೌದು, ಪರವಾಗಿಲ್ಲ ಎಂದು ತನಿಹಾ ಕೂಡ ನಕ್ಕಳು. ನಂತರ ನಾವೆಲ್ಲ ಒಟ್ಟಿಗೆ ಧೃತಿಕಾ ಸುನಿಲ್ ಮುಂದೆ ನಿಂತಾಗ ಅಚ್ಚರಿಗೊಳ್ಳುವ ಸರದಿ ಅವರದಾಗಿತ್ತು. ನಾವು ನಗುತ್ತಾ ಒಮ್ಮೆಗೆ ನೀವೇಳಿದ್ದೆಲ್ಲ ನಾವು ಕೇಳಿದ್ದಾಯ್ತು, ಕಂಗ್ರಾಟ್ಸ್ ಎಂದು ಕೈ ಚಾಚಿದಾಗ ಇಬ್ಬರು ನಾಚಿ ನೀರಾದರು. ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ಹರಟೆ ಹೊಡೆದೆವು. ಕೃತಿಕಾ ಕೆಲಸಕ್ಕೆ ತಡವಾಗುತ್ತದೆ ಎಂದು ಹೇಳಿ ಹೊರಟಳು. ತನಿಹಾ, ನಾನು ಹೊರಟೆ. ಮನೆಗೆ ಹೋಗೋ ವೇಳೆಗೆ ಕತ್ತಲಾಗುತ್ತೆ. ನಾಳೆ ಆಫೀಸ್ನಲ್ಲಿ ಸಿಗ್ತೀನಿ ಶ್ರಾವ್ ಎಂದು ಎಲ್ಲರಿಗೂ ಬಾಯ್ ಹೇಳಿ ಕೃತಿಕಾಳೊಂದಿಗೆ ಹೆಜ್ಜೆ ಹಾಕಿದಳು. ಇತ್ತ ಸುನಿಲ್ ಕೂಡ ಕಣ್ಣಲ್ಲೇ ಧೃತಿಕಾಗೆ ವಿದಾಯ ಹೇಳಿ ನವನೀತ್ ಮತ್ತು ನನ್ನತ್ತ ತಿರುಗಿ ನಾನು ಹೊರಡುತ್ತೇನೆ ಎಂದರು. ಸರಿ ಡಾಕ್ಟ್ರೇ, ಮತ್ಯಾವಾಗ ನಿಮ್ಮ ಭೇಟಿ? ಆಗ ಮಾತ್ರ ನನಗೆ ಕಾಲ್ ಮಾಡಿ ಒಪ್ಪಿಸೋಕೆ ಹೇಳಬೇಡಿ. ಯಾಕಂದ್ರೆ ಹುಡುಗಿ ಸಿಕ್ಕಾಯ್ತಲ್ಲ, ಪರ್ಮಿಷನ್ ಗ್ರಾಂಟ್ ಆಗಿದೆ. ಇನ್ನೇನಿದ್ರೂ ನಿಮ್ದೇ ಹವಾ. ನಾ ಹೇಳಿದ್ದು ಕೇಳಿ ನವನೀತ್ ಸುನಿಲ್ ನಗುತ್ತಿದ್ದರೆ ಧೃತಿಕಾ ಸಾಕ್ ತಮಾಷೆ ಎನ್ನುವಂತೆ ನನ್ನತ್ತ ಕಣ್ಣಲ್ಲೇ ಸನ್ನೆ ಮಾಡಿದರು. ಕತ್ತಲಾವರಿಸುತ್ತಿದ್ದರಿಂದ ನಾನು ಹೊರಡೋಣ ಎಂದೆ. ಸುನಿಲ್ ಧೃತಿಕಾಳತ್ತ ತಿರುಗಿ ಇನ್ನೊಮ್ಮೆ ಭೇಟಿ ಮಾಡುವುದಾಗಿ ತಿಳಿಸಿ ಹೊರಟರು. ನಾವು ಮನೆಯತ್ತ ಹೊರಟೆವು. ಧೃತಿಕಾ ಕನಸಿನ ಲೋಕದಲ್ಲಿ ವಿಹರಿಸುತ್ತಾ ಕೋಣೆ ಸೇರಿದ್ದರೆ ನವನೀತ್ ನನ್ನೊಂದಿಗೆ ಅಡುಗೆಗೆ ಕೈ ಜೋಡಿಸಿದ್ದ. ಹೆಣ್ಮಕ್ಳ ಕೆಲಸ ಎಂದು ತಿರಸ್ಕರಿಸದೆ ಅವರೊಂದಿಗೆ ಕೈ ಜೋಡಿಸುವ ನವನೀತ್ನನ್ನು ಕಂಡು ಹೆಮ್ಮೆ ಎನಿಸಿತ್ತು. ನನಗೇನೋ ನೆನಪಾಗಿ, ನವನೀತ್, ನೀವು ಡಿಗ್ರಿ ಓದುತ್ತಿದ್ದದ್ದು ಯಾವ ಕಾಲೇಜಿನಲ್ಲಿ ಹೇಳಿದೆ. ಅನ್ನಪೂರ್ಣ ಯೂನಿವರ್ಸಿಟಿ. ಅರೆ, ಇದು ಡಾಕ್ಟರ್ ಸುನಿಲ್ ಆಸ್ಪತ್ರೆಯ ಹಿಂಬದಿಯ ರಸ್ತೆಯಲ್ಲಿರುವುದು. ಹೌದು. ಸರಿ, ಹಾಗಿದ್ರೆ ನಿಮ್ಮ ಪ್ರಿನ್ಸಿಪಾಲರನ್ನು ಒಮ್ಮೆ ಭೇಟಿ ಮಾಡಿ
ವೈದ್ಯಕೀಯ ದಾಖಲೆಗಳನ್ನು ತೋರಿಸಿ ಕೊನೆಯ ಸೆಮಿಸ್ಟರ್ ಪರೀಕ್ಷೆ ಬರೆಯಲು ಅನುಮತಿ ಪಡೆದುಕೊಳ್ಳಬೇಕು. ಪರೀಕ್ಷೆ ಬರೆದು ಡಿಗ್ರಿ ಮುಗಿಸ್ಕೊಂಡ್ರೆ KAS ತಯಾರಿ ನಡೆಸಬಹುದು. ಏನಂತೀರಾ? ಅವನ ಕಣ್ಣಲ್ಲಿ ನೀರಿತ್ತು. ಯಾಕೆ ಬರೆಯಲ್ವಾ? ಇಷ್ಟ ಇಲ್ಲ ಅಂದ್ರೆ ಬೇಡ, ಅದಕ್ಯಾಕತ್ತೀರಾ? ಅಕ್ಕ ಯೋಚಿಸದೇ ಇರೋದನ್ನ ನೀವು ಯೋಚನೆ ಮಾಡ್ತೀರಾ? ಅಪ್ಪ ಅಮ್ಮ ಅಕ್ಕಂದಿರಿಗಿಂತ ಹೆಚ್ಚು ಕಾಳಜಿ ನಿಮ್ಮಿಂದ ಸಿಗ್ತಾ ಇದೆ. ನಾನು ನತದೃಷ್ಟನಾದರೂ ಈಗ ಅದೃಷ್ಟವಂತ. ಸಾಕು, ನಿಮ್ಗೊಂದು ನೆಲೆ ಸಿಗ್ಬೇಕು. ಎಷ್ಟ್ ದಿನ ಅಂತ ನೀವು ಮನೆಯಲ್ಲಿರ್ತೀರಾ? ಅಕ್ಕಂದ್ರ ದುಡಿಯೋದ್ರಲ್ಲಿ ಕಾಲ ಕಳೀತೀರಾ? ಅವರಿಬ್ರು ಮದುವೆ ಆಗಿ ಹೋದ್ರೆ ನಿಮ್ಗೊಂದು ದಿಕ್ಕು ನೆಲೆ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಅರ್ಧಕ್ಕೆ ನಿಂತ ನಿಮ್ಮ ಕನಸಿನ ಮಹಲ್ ಬೆಳೆದು ಅರಳಬೇಕು. ಈಗ ನೀವು ಪರೀಕ್ಷೆ ಬರೆಯೋಕೆ ಒಪ್ಪಿದ್ರೆ ನಾಳೆ ಹೋಗಿ ವಿಚಾರಿಸ್ಕೊಂಡು ಬರೋಣ. ಏನಂತೀರಾ? ನಮ್ಮ ಮಾತು ಕೇಳಿಸಿಕೊಂಡ ಧೃತಿಕಾ ಕೂಡ ನವನೀತ್ ಬಳಿ ಬಂದು, ನಿಜಾನವಾ? ಶ್ರಾವಣಿ ಹೇಳಿದ್ದು ಸರಿಯಾಗಿದೆ. ನಿನ್ನ ಗುರಿ ಸಾಧಿಸಿದ್ರೆ ಅಪ್ಪ ಅಮ್ಮ ದೂರ ಇದ್ರೂ ಖುಷಿ ಪಡ್ತಾರೆ. ಎಷ್ಟ್ ದಿನ ಮನೆಯಲ್ಲಿರ್ತೀಯಾ? ಒಪ್ಕೋ. ಮಹಾರಾಣಿಯವರು ಹೇಳಿದ್ಮೇಲೆ ಸರಿಯಾಗೇ ಇರುತ್ತಲ್ಲ, ಒಪ್ಕೊಳ್ದೆ ಇರಕ್ಕಾಗುತ್ತಾ ಧೃತಿ? ಅಂದ ಕಣ್ಣು ಮಿಟುಕಿಸುತ್ತಾ. ಅವನು ಒಪ್ಪಿದ್ದು ಖುಷಿ ತಂದಿತ್ತು. ಮೂವರು ಊಟ ಮಾಡಿ ಮಲಗಲು ಹೊರಟೆವು. ನವನೀತ್ಗೆ ಮಾತ್ರೆ ಕೊಡುವುದು ನೆನಪಾಗಿ ಅವನ ಕೋಣೆಯತ್ತ ಹೋದೆ. ದಿಂಬಿಗೊರಗಿ ಹಾಗೆ ಕಣ್ಮುಚ್ಚಿ ಕುಳಿತಿದ್ದ. ಅದೇ ಮುಗ್ಧತೆ, ಅದೇ ಮುಗಳನಗೆ. ಬಳಿ ಹೋಗಿ ಎಚ್ಚರಿಸಲು ಮನಬಾರದೆ ಅವನನ್ನೇ ನೋಡುತ್ತಾ ನಿಂತಿದ್ದೆ. ಅತ್ತಿತ್ತ ಸರಿಯಲು ಹೋದವನಿಗೆ ಎಚ್ಚರವಾಗಿ ಕಣ್ತೆರೆದ. ಎದುರಲ್ಲಿ ನನ್ನನ್ನು ನೋಡಿ, ಯಾಕೆ ನಿದ್ದೆ ಬಂದಿಲ್ಲ? ಇಲ್ಲೇನ್ ಮಾಡ್ತಾ ಇದ್ದೀರಿ? ಮಾತ್ರೆ ತಗೊಂಡು ಬಂದಿದ್ದೆ. ನಿಮ್ಗೆ ನಿದ್ದೆ ಬಂದಿರಬೇಕು ಅನ್ಕೊಂಡು ಯಾವಾಗ ಎದ್ದೇಳ್ತೀರಿ ಅಂತ ನೋಡ್ತಾ ಇದ್ದೆ ಅಂದೆ ತಡಬಡಿಸುತ್ತಾ. ಮಾತ್ರೆ ತೆಗೆದುಕೊಂಡ ಮೇಲೆ ಗುಡ್ ನೈಟ್ ಹೇಳಿ ಹೋಗಲು ಹಿಂದಕ್ಕೆ ತಿರುಗಿದೆ. ಅಷ್ಟರಲ್ಲಿ ಕೈ ಹಿಡಿದಂತಾಯ್ತು. ಶಾಕಾದರೂ ತೋರಿಸಿಕೊಳ್ಳದೆ ಮುಂದೆ ತಿರುಗಿದೆ. ನವನೀತ್ ಕೈ ಹಿಡಿದು ನನ್ನನ್ನೇ ನೋಡುತ್ತಿದ್ದ. ನಗುತ್ತಾ ಏನು ಅಂದೆ. ನಿಮ್ಮ ಮಡಿಲಲ್ಲಿ ಮಲಗಬೇಕು ಅನಿಸ್ತಾ ಇದೆ, ಮಗುವಿನಂತೆ ಕೇಳಿದ. ಅವನಿಗೆ ನೆನಪುಗಳು ಇಲ್ಲದಿದ್ದಾಗಲೂ ಹೀಗೆ ಮಡಿಲಲ್ಲಿ ಮಲಗಲು ಹಠ ಹಿಡಿಯುತ್ತಿದ್ದದ್ದು ನೆನಪಾಗಿ ನಕ್ಕು ಅವನ ಪಕ್ಕದಲ್ಲಿ ಕುಳಿತೆ. ನಿಧಾನವಾಗಿ ತೊಡೆಯ ಮೇಲೆ ತಲೆ ಇಟ್ಟು ಒಂದು ಕೈಯನ್ನು ತನ್ನೆದೆಗೆ ಹವಚಿಕೊಂಡು ಮಲಗಿದ. ಮತ್ತೊಂದು ಕೈಯಲ್ಲಿ ಅವನ ತಲೆ ನೆವರಿಸುತ್ತಾ ಕುಳಿತೆ ಅಚ್ಚರಿಯಿಂದ. ಅವನಿಗೆ ನಿದ್ರೆ ಬಂದಿದೆ ಎನ್ನುವುದು ಖಾತ್ರಿಯಾದ ಮೇಲೆ ಏಳಲು ಯತ್ನಿಸಿದೆ. ಆಗಲಿಲ್ಲ. ಒಂದು ಕೈ ಅವನೆದೆಗೆ ಜೊತೆಯಾದರೆ ಅವನ ತಲೆ ನನ್ನ ಮಡಿಲಲ್ಲಿ ಇತ್ತು. ನಾ ಎದ್ದರೆ ಎಚ್ಚರವಾಗಬಹುದು ಎನಿಸಿ ಮತ್ತೊಂದು ಕೈಯಲ್ಲಿ ಹೊದಿಕೆ ಹೊದಿಸಿ ನಾನು ಮಂಚಕ್ಕೆ ಹೊರಗಿ ಅವನನ್ನೇ ಕಣ್ತುಂಬಿಕೊಳ್ಳುತ್ತಾ ನಿದ್ರೆಗೆ ಜಾರಿದ್ದೆ. ಮಧ್ಯರಾತ್ರಿಯಲ್ಲಿ ನವನೀತ್ಗೆ ಎಚ್ಚರವಾಗಿ ನಾನಲ್ಲಿ ನಿದ್ರೆ ಮಾಡಿರುವುದು ಅರಿವಾಗಿ ನನ್ನನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿ ತಾನು ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಹೋಗಿ ಮಲಗಿದ. ಬೆಳಗಾಗುವ ಹೊತ್ತಿಗೆ ನನಗಿಂತಲೂ ಮೊದಲೇ ಎದ್ದು ಕಾಫಿ ಮಾಡಿ ತಂದಿದ್ದ. ಎದ್ದ ನನಗೆ ಆಶ್ಚರ್ಯ ಆಯಿತು. ಆದರೂ ಸವರಿಸಿಕೊಂಡು, ನಾನಿಲ್ಲೇ ಮಲಗಿದ್ನಾ? ಎದ್ದೇಳಿಸ್ಬಾರ್ದಿತ್ತಾ? ಪರವಾಗಿಲ್ಲ ಮೇಡಮ್, ನನ್ನಿಂದ ಯಾವ ತೊಂದರೆಯೂ ಆಗಿಲ್ಲ ನಿಮಗೆ. ತಗೊಳ್ಳಿ ಕಾಫಿ. ಅಕ್ಕ ಎದ್ದಿಲ್ವಾ? ಅವಳಿನ್ನೂ ಡೋರ್ ಲಾಕ್ ಮಾಡಿ ಮಲ್ಕೊಂಡಿದ್ದಾಳೆ. ಕೂಗಿ ಕೂಗಿ ಸಾಕಾಯ್ತು. ನೀವ್ಯಾಕೆ ಇಷ್ಟು ಬೇಗ ಇದ್ರಿ? ಮಹಾರಾಣಿಯವರಿಗೆ ಕಾಫಿ ಮಾಡೋಕೆ. ಇಬ್ಬರು ನಗುತ್ತಾ ಕಾಫಿ ಕುಡಿದು ನಂತರ ಫ್ರೆಶ್ ಆಗಿ ಹೊರಬಂದೆವು. ನನಗೆ ಆಫೀಸ್ ಇದ್ದರಿಂದ ನವನೀತ್ ಜೊತೆ ಕಾಲೇಜಿಗೆ ಹೋಗಲಾಗದು ಎನಿಸಿ ಸುನಿಲ್ಗೆ ಕಾಲ್ ಮಾಡಿ ಗುಡ್ ಮಾರ್ನಿಂಗ್ ಎಂದೆ. ಗುಡ್ ಮಾರ್ನಿಂಗ್ ಮೇಡಮ್, ಏನ್ ಬೆಳಗ್ಗೆ ಕಾಲ್ ಮಾಡಿದ್ದೀರಾ? ನಿಮ್ಮಿಂದ ಸಹಾಯ ಬೇಕಿತ್ತು. ಏನ್ ಸಹಾಯ ಹೇಳಿ, ನಾ ಮಾಡ್ತೀನಿ. ಅಂಥದ್ದೇನಿಲ್ಲ. ನವನೀತ್ ಜೊತೆ ಅವರ ಕಾಲೇಜಿಗೆ ಹೋಗಿ ಅನಾರೋಗ್ಯದ ಬಗ್ಗೆ ವಿವರಿಸಿ ಲಾಸ್ಟ್ ಸೆಮ್ ಪರೀಕ್ಷೆ ಬರೆಯೋಕೆ ಪ್ರಿನ್ಸಿಪಾಲ್ನ ವಿಚಾರಿಸಬೇಕಿತ್ತು. ಕಾಲೇಜ್ ನಿಮ್ಮ ಆಸ್ಪತ್ರೆಯ ಬಳಿ ಇದೆ, ಅನ್ನಪೂರ್ಣ ಯೂನಿವರ್ಸಿಟಿ. ಓ ಅಷ್ಟೇನಾ? ಶ್ಯೂರ್, ನಾನೇ ಮನೆಗೆ ಬಂದು ನವನೀತ್ನ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೇ. ಧೃತಿಕಾ ಏನ್ ಮಾಡ್ತಾ ಇದ್ದಾರೆ? ಫ್ರೆಶ್ ಆಗ್ತಿದ್ದಾರೆ. ಅವರನ್ನ ನೋಡೋಕೆ ಮನೆಗೆ ಬರೋದು ಅಂತ ಗೊತ್ತು ಡಾಕ್ಟ್ರೇ. ಹೇ ಹಾಗೇನಿಲ್ಲ. ಓಕೆ, ನಾನು 9:30ಕ್ಕೆ ಮನೆ ಬಳಿ ಬರುತ್ತೇನೆ. ಬಾಯ್ ಎಂದು ಹೇಳಿ ಫೋನ್ ಇಟ್ಟರು. ಕಳ್ಳ ಅಂದು ನಕ್ಕು ಸುಮ್ಮನಾದೆ. ನಾವೆಲ್ಲ ರೆಡಿಯಾಗಿ ತಿಂಡಿ ತಿನ್ನುವ ವೇಳೆಗೆ ಕೃತಿಕಾ ಕೂಡ ಬಂದರು. ಅವರು ಫ್ರೆಶ್ ಆಗಲು ಕೋಣೆಗೆ ಹೋದರು. ನಾನು ತಿಂಡಿ ತಿನ್ನುತ್ತಾ, ನವನೀತ್, ಇವತ್ತು ಕಾಲೇಜ್ ಹತ್ರ ಹೋಗ್ಬೇಕು ಅಂದಿದ್ದೆ ಅಲ್ವಾ?
ನಿನ್ ಜೊತೆ ಸುನಿಲ್ ಬರ್ತಾರೆ. ನಂಗೆ ಆಫೀಸ್ನಲ್ಲಿ ವರ್ಕ್ ಜಾಸ್ತಿ ಇದೆ. ನಾ ಎಲ್ಲ ಹೇಳಿದ್ದೀನಿ. ನೀವು ಅವರೊಂದಿಗೆ ಹೋಗಿ ಬನ್ನಿ. ಪ್ಲೀಸ್ ಬೇಜಾರಾಗಬೇಡಿ. ಆಯ್ತು, ಡಾಕ್ಟರ್ ಜೊತೆಗೆ ಹೋಗಿ ಬರ್ತೀನಿ. ಅಯ್ಯೋ, ಡಾಕ್ಟರ್ ಅಲ್ಲ, ಬಾವ ಅನ್ನಿ ಎಂದೇ ಕಣ್ಣೊಡೆದು. ಧೃತಿಕಾ ನಗುತ್ತಾ ತಿಂಡಿ ತಿನ್ನುತ್ತಿದ್ದರು. ಫ್ರೆಶ್ ಆಗಿ ಬಂದ ಕೃತಿಕಾ ಕೂಡ ಮಾತಿಗೆ ಜೊತೆಯಾದರು. ನಾಲ್ವರು ಮಾತನಾಡುತ್ತಾ ತಿಂಡಿ ತಿನ್ನುವಾಗ ಹೊರಗೆ ಕಾರ್ ಬಂದು ನಿಂತ ಸದ್ದಾಯ್ತು. ಹೊರಗೆ ಬಂದು ನೋಡಿದೆ, ಸುನಿಲ್ ಹೊಳ ಬರ್ತಾ ಇದ್ರು. ಎದುರಿಗೆ ನನ್ನ ನೋಡಿ ಮುಗಳ್ನಕ್ಕರು. ಥ್ಯಾಂಕ್ ಯು ಡಾಕ್ಟ್ರೇ. ನಮಗೋಸ್ಕರ ರಿಸ್ಕ್ ತಗೊತಾ ಇದ್ದೀರಾ? ಪರವಾಗಿಲ್ಲ, ನಾನು ನಿಮ್ಮನೆಯವನೇ ಅಲ್ವಾ? ಹೌದೌದು. ನವನೀತ್, ನಿಮ್ಮ ಭಾವ ಬಂದ್ರು. ನಿಮ್ಮ ಅಕ್ಕನ್ನ ಕಾಫಿ ತರೋ ಕೇಳಿ ಎಂದು ನಿಂತಲ್ಲೇ ಕೂಗಿ ಹೇಳಿದೆ. ಸುನಿಲ್ಗೆ ತಾನು ಧೃತಿಕಾನ ಹುಡುಕ್ತಾ ಇರೋದು ಗೊತ್ತಾಗೋಯ್ತಲ್ಲ ಅಂತ ಮುಜುಗರವಾದರೂ ತೋರ್ಗೊಡದೆ ಪರವಾಗಿಲ್ಲ, ನವನೀತ್ ರೆಡಿನಾ ಅಂದ್ರು. ಅವ್ರಾಗ್ಲೇ ರೆಡಿ, ತಿಂಡಿ ತಿಂತಾ ಇದ್ದಾರೆ. ಬನ್ನಿ ನೀವು ತಿಂಡಿಗೆ. ನಂದಾಯ್ತು. ಪರವಾಗಿಲ್ಲ ಬನ್ನಿ ಡಾಕ್ಟ್ರೇ, ನಿಮ್ಮ ಹುಡುಗಿ ಮಾಡಿರೋದು ವಾಂಗಿಬಾತ್ ಸಖತ್ತಾಗಿದೆ. ಧೃತಿಕಾ ಬಂದು ಕಿರುನಗೆ ಬೀರಿ ಸ್ವಲ್ಪ ತಿಂಡಿ ಮಾಡಿ ಎಂದಾಗ ಆಯ್ತು ಎಂದು ಎದ್ದವರನ್ನ, ನೋಡ್ರಪ್ಪ, ನಾವ್ ಹೇಳಿದ್ರೆ ನೆಪ ಹೇಳ್ತಾರೆ, ಹೆಂಡ್ತಿ ಕರೆದ್ರೆ ಹಿಂದೆ ಹೋಗ್ತಾರೆ ಅಂದಾಗ ಎಲ್ಲರ ಮೊಗದಲ್ಲೂ ನಗು ಹರಳಿತು. ನನಗೆ ಆಫೀಸ್ಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ನವನೀತ್, ಬಾವನ್ ಜೊತೆ ಹೋಗ್ಬನ್ನಿ, ಹುಷಾರು, ಒಳ್ಳೆಯದಾಗುತ್ತೆ. ಡಾಕ್ಟ್ರೇ, ನಮ್ಮ ಹುಡುಗ ಜೋಪಾನ ಎಂದು ಹೇಳಿ ಧೃತಿಕಾ ಕೃತಿಕಾರತ್ತ ತಿರುಗಿ ಹೋಗ್ಬರ್ತೀನಿ ಎಂದು ಆಫೀಸ್ಗೆ ಹೊರಟೆ. ತಿಂಡಿ ತಿಂದು ಸುನಿಲ್ ನವನೀತ್ನ ಕರೆದುಕೊಂಡು ಹೋದರು. ಧೃತಿಕಾ ಕೆಲಸಕ್ಕೆ ಹೊರಟರು. ಕೃತಿಕಾ ಮಲಗಲು ಹೋದರು. ಇತ್ತ ಸುನಿಲ್ ನವನೀತ್ ಕಾಲೇಜಿನೊಳಗೆ ಹೋಗುತ್ತಲೇ ನವನೀತ್ ಸ್ನೇಹಿತರು ಖುಷಿಯಿಂದ ಬಂದು ಮಾತನಾಡಿಸಿ ಹೋದರು. ಪ್ರಾಂಶುಪಾಲರು ಪ್ರಾಧ್ಯಾಪಕರುಗಳೊಂದಿಗೆ ಚರ್ಚಿಸುತ್ತಾ ಇದ್ರು. ನವನೀತ್ ಕಂಡೊಡನೆ ಎಲ್ಲರಿಗೂ ಅಚ್ಚರಿಯಾಯಿತು. ತಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ನವನೀತ್ನ ವೃತ್ತಾಂತ ತಿಳಿದು ಬೇಸರಿಸಿಕೊಂಡರು. ಆದರೆ ಇಂದು ಅವನೇ ಬಂದಿರುವುದು ಆಶ್ಚರ್ಯ ತಂದಿತ್ತು. ಎಲ್ಲರೂ ಅವನ ಆರೋಗ್ಯ ವಿಚಾರಿಸಿದರು. ಜೊತೆಗಿದ್ದ ಸುನಿಲ್ ಪರಿಚಿತರಿದ್ದರಿಂದ ವಿಷಯವೇನೆಂದು ವಿಚಾರಿಸಿದರು. ಸುನಿಲ್ ವೈದ್ಯಕೀಯ ದಾಖಲೆಗಳನ್ನು ನೀಡಿ ಅನಾರೋಗ್ಯದ ವಿವರಣೆ ನೀಡಿದರು. ಅವನ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಕೊನೆಯ ಸೆಮಿಸ್ಟರ್ ಪರೀಕ್ಷೆಯ ಬರೆಯಲು ಅವಕಾಶ ನೀಡಲು ವಿನಂತಿಸಿದರು. ನವನೀತ್ನ ಪರಿಸ್ಥಿತಿ ಪ್ರತಿಭೆಯ ಅರಿವಿದ್ದ ಕಾಲೇಜಿನ ಬೋಧಕ ಮಂಡಳಿ ಪರೀಕ್ಷೆ ಬರೆಯಲು ಅವಕಾಶ ನೀಡಿದರು. ಸುನಿಲ್ ಮತ್ತು ನವನೀತ್ ಕೃತಜ್ಞತೆ ಸಲ್ಲಿಸಿ ಮನೆಯತ್ತ ಬಂದರು. ಸುನಿಲ್ ನವನೀತ್ನನ್ನು ಮನೆಗೆ ಬಿಟ್ಟು ಆಸ್ಪತ್ರೆಗೆ ಹೊರಟರು. ಮಧ್ಯಾಹ್ನದ ವೇಳೆಗೆ ಫೋನ್ ಮಾಡಿ ನನಗೆ ವಿಷಯ ತಿಳಿಸಿದರು. ಖುಷಿಯಿಂದ ಧನ್ಯವಾದ ಹೇಳಿ ಫೋನ್ ಇಟ್ಟೆ. ತನಿಹಾಳೊಂದಿಗೆ ಖುಷಿಯನ್ನು ಹಂಚಿಕೊಂಡೆ. ಮನೆಗೆ ಬಂದಾಗ ನವನೀತ್ ಮೊಗದಲ್ಲೂ ಸಂತೋಷದ ಕೋಲ್ಕಿಚ್ಚು ಹೊಳೆಯುತ್ತಿತ್ತು. ನನ್ನನ್ನು ಕಂಡೊಡನೆ ಬಂದು ನಡೆದ ಎಲ್ಲ ವಿಷಯವನ್ನು ತಿಳಿಸಿದ. ಕೃತಿಕಾ ಧೃತಿಕಾರಿಗೂ ತುಂಬ ಖುಷಿಯಾಗಿತ್ತು. ಪರೀಕ್ಷೆಗೆ ಬೇಕಿದ್ದ ನೋಟ್ಸ್ಗಳನ್ನು ಕಾಲೇಜಿನಲ್ಲಿ ಸ್ನೇಹಿತರ ನೆರವಿನಿಂದ ಪಡೆದು ತಂದಿದ್ದ. ಪರೀಕ್ಷೆಗೆ ಇನ್ನೊಂದು ತಿಂಗಳು ಮಾತ್ರವಿತ್ತು. ಅವನು ಸಿದ್ಧತೆಯಲ್ಲಿ ತೊಡಗಿದ. ಓದುವ ಕಾರಣದಿಂದ ಅವನ ಆರೋಗ್ಯ ನಿರ್ಲಕ್ಷಿಸಲಿಲ್ಲ. ಮಾತ್ರೆ ಔಷಧಿಗಳನ್ನು ಇನ್ನೊಂದು ವಾರದ ನಂತರ ನಿಲ್ಲಿಸಲು ಸುನಿಲ್ ತಿಳಿಸಿದ್ದರು. ಅವನ ಓದುವಿಕೆಯಲ್ಲಿ ನಾವು ಸಾಧ್ಯವಾದಷ್ಟು ಭಾಗಿಯಾಗುತ್ತಾ ಅವನ ಬೆನ್ನಿಗೆ ನಿಂತದ್ದು ಅವನ ಆತ್ಮವಿಶ್ವಾಸ ಹೆಚ್ಚಿಸಿತ್ತು. ಸುನಿಲ್ ಈ ನಡುವೆ ಅವರ ತಾಯಿಯನ್ನು ಕರೆತಂದು ಎಲ್ಲರಿಗೂ ಪರಿಚಯಿಸಿದರು. ಅವರೂ ಕೂಡ ಧೃತಿಕಾಳನ್ನು ಮಗನ ಖುಷಿಗಾಗಿ ಸಂತೋಷದಿಂದಲೇ ಒಪ್ಪಿಕೊಂಡರು. ನವನೀತ್ನ ಪರೀಕ್ಷೆ ಆರಂಭವಾಯಿತು. ಓದಿನ ವಿಷಯದಲ್ಲಿ ಅವನ ಏಕಾಗ್ರತೆ ಬದ್ಧತೆ ಕಂಡು ನಾನು ಚಕಿತಳಾಗಿದ್ದೆ. ಅಂತೂ ಪರೀಕ್ಷೆ ಮುಗಿದಿತ್ತು. ಪರೀಕ್ಷೆ ಮುಗಿದ ತಿಂಗಳೊಳಗೆ ಫಲಿತಾಂಶವೂ ಬಂತು. ನವನೀತ್ ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾಗಿದ್ದ. ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತ್ತು. ಈಗಿನಿಂದಲೇ KES ತಯಾರಿ ಮಾಡಿಕೊಳ್ಳಲು ಸಲಹೆ ಕೊಟ್ಟೆ. ಅವನಿಗೆ ಎಷ್ಟೇ ಒತ್ತಡ ಎನಿಸಿದರೋ ನನ್ನೊಂದಿಗಿನ ಒಡನಾಟದಲ್ಲಿ ಅದೆಲ್ಲವನ್ನೂ ಮರೆತು ಮಗುವಾಗುತ್ತಿದ್ದ. ಪ್ರತಿ ರಾತ್ರಿ ಮಗುವಿನಂತೆ ಮಡಿಲಲ್ಲಿ ಮಲಗುವುದು ತಪ್ಪಿಸಲಿಲ್ಲ. ಅವನೊಂದಿಗಿನ ನನ್ನ ಬಂಧ ಮತ್ತಷ್ಟು ಗಟ್ಟಿಯಾಗಿ ಅನುರಾಗ ಭದ್ರವಾಗುತ್ತಿತ್ತು ನನ್ನೊಳಗೆ. ಆದರೆ ಅವನಲ್ಲಿ ಫಲಿತಾಂಶ ಹೊರಬಂದ ತಿಂಗಳ ನಂತರ KES ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ನವನೀತ್ ಕೂಡ ಸಲ್ಲಿಸಿ ಬಂದ. ಮಾರ್ಗದರ್ಶನಕ್ಕಾಗಿ ಕೋಚಿಂಗ್ ಸೆಂಟರ್ ಸೇರಿದ. ಈ ಮಧ್ಯೆ ಅವನೊಂದಿಗಿನ ನನ್ನ ಬಂಧ ಗಟ್ಟಿಯಾದರೂ ಅವನಲ್ಲಿ ಅದೇ ಸಲುಗೆಯ ಭಾವ ಬಿಟ್ಟರೆ ನನ್ನ ಮೇಲೆ ಅನುರಾಗದ ಕುರುಹುಗಳು ಕಾಣಲಿಲ್ಲ. ನಾನು ಪ್ರೀತಿಸಿದ ಮಾತ್ರಕ್ಕೆ ಅವನೂ ಪ್ರೀತಿಸಬೇಕೆಂದೇನೂ ಇಲ್ಲವಲ್ಲ. ಅವನಿಗೆ ಅವನದೇ ಆದ ಜೀವನವಿದೆ.
ಅವನು ಬೇರೊಬ್ಬರನ್ನು ಪ್ರೀತಿಸಿ ಬದುಕುವ ಹಕ್ಕು ಇದೆ. ಅವನಲ್ಲಿ ನನ್ನ ಮೇಲೆ ಈ 6 ತಿಂಗಳಲ್ಲಿ ಯಾವ ಭಾವವೂ ಹುಟ್ಟಿಲ್ಲವೆನಿಸುತ್ತದೆ. ನಾನು ಸ್ವಾರ್ಥಿಯಾಗಿ ಚಿಂತಿಸದೆ ಅವನ ಬದುಕಿಗೊಂದು ದಾರಿದೀಪವಾಗಬೇಕು ಅಷ್ಟೇ ಎಂದು ಯೋಚಿಸುತ್ತಿದ್ದಾಗ ಬಳಿ ಬಂದ ನವನೀತ್, ಏನ್ ಮಹಾರಾಣಿಯವರು ಡೀಪ್ ಆಗಿ ಚಿಂತೆ ಮಾಡ್ತಾ ಇದ್ದೀರಿ? ಮುಖದ ಮೇಲೆ ನಗು ತಂದುಕೊಂಡು, ಏನಿಲ್ಲ ಮಹಾರಾಜ, ನಿಮ್ಮ ಪರೀಕ್ಷೆ ಯಾವಾಗ ಬರುತ್ತದೆ ಎಂದು ಯೋಚಿಸುತ್ತಿದ್ದೆ. ಓಹೋ, ಪರೀಕ್ಷೆ ಬರೆಯೋದು ನಾನು, ಚಿಂತಿಸೋದು ನೀವಾ? ಹಾಗೆ. ಸರಿ ಬನ್ನಿ, ಕಾಫಿ ಕೊಡ್ತೀನಿ. ಹಿರಮ್ಮ, ಪರೀಕ್ಷೆ ನೆಕ್ಸ್ಟ್ ವೀಕೆಂಡ್ ಇದೆ. ಹೋ, ಆಲ್ ದ ಬೆಸ್ಟ್. ಹಾಲ್ ಟಿಕೆಟ್ ತಗೊಂಡ್ರಾ? ಇಲ್ಲಿ ನೋಡಿ. ಚೆನ್ನಾಗಿ ಮಾಡಬೇಕು. ಮೊದಲ ಪ್ರಯತ್ನ ಯಶಸ್ವಿ ಆಗಿಲ್ಲ ಅಂದರೆ ಚಿಂತೆ ಮಾಡಬಾರ್ದು, ಓಕೆ? ಯಶಸ್ವಿ ಆಗಲ್ವಾ? ಯಾಕಾಗಲ್ಲ? ನಾನು ನವನೀತ್, ಯಶಸ್ವಿ ಆಗಲೇಬೇಕು. ಅಷ್ಟೊಂದು ನಂಬಿಕೆ ಇದೆಯಾ? ಹೌದು ಮತ್ತೆ. ಸರಿ ಬನ್ನಿ, ಕಾಫಿ ಕುಡಿಯೋಣ. ಇಬ್ಬರೂ ಎದ್ದು ಒಳ ಹೋದೆವು. ಧೃತಿಕಾ ಮನೆಗೆ ಬಂದರೆ ಕೃತಿಕಾ ಕೆಲಸಕ್ಕೆ ಹೋಗಲು ರೆಡಿ ಆಗ್ತಾ ಇದ್ರು. ಎಲ್ಲರೂ ಕಾಫಿ ಕುಡಿತಾ ಹರಟೆ ಹೊಡಿತಾ ಇದ್ವಿ. ಸುನೀಲ್ ಬಂದರು. ಎಲ್ಲರಿಗೂ ಆಶ್ಚರ್ಯ. ಏನ್ ಡಾಕ್ಟ್ರೇ, ಹೇಳ್ದೆ ಬಂದ್ಬಿಟ್ಟಿದ್ದೀರಿ? ಹುಡುಗಿ ಹೀಗೆ ಬಂದಿದ್ದಾರೆ, ಪಾಪ ಸುಸ್ತಾಗಿರ್ಬೇಕು ಅಂದೆ. ಧೃತಿಕಾ ನಗುತ್ತಾ, ಹಾಗೇನಿಲ್ಲ, ಫ್ರೆಶ್ ಆದರೆ ಸರಿ ಹೋಗುತ್ತೆ. ಓಹೋ ನೋಡಪ್ಪ, ಇಷ್ಟು ದಿನ ಬಂದ ಕೂಡಲೇ ರೂಮ್ ಸೇರಿ ರೆಸ್ಟ್ ಮಾಡೋರಿಗೆ ಬಾವಿ ಪತಿ ನೋಡಿದ ಕೂಡಲೇ ಆರಾಮಾಗ್ಬಿಟ್ಟಿದೆ. ಧೃತಿಕಾ ಬಂದು ಕಿವಿ ಹಿಂಡಿ, ಸಾಕ್ ನಿಮ್ ತರ್ಲೆ. ಅಯ್ಯೋ ಬಿಡಮ್ಮ, ನೋಡಿ ನೀವಾದರೂ ಹೇಳಿ ಡಾಕ್ಟ್ರೇ. ಮತ್ತೆ ಹಾಗೆ ಆಗಬೇಕು, ಸುಮ್ಮನೆ ರೇಗಿಸ್ತಾ ಇರ್ತೀರಾ? ಅಯ್ಯೋ ತಗೊಳಪ್ಪ, ಇವರು ಹೆಂಡತಿ ಕಡೆನೆ. ಮಧ್ಯ ಬಂದು ನವನೀತ್, ಧೃತಿ ಸಾಕ್ ಬಿಡು ಪಾಪ ಕಿವಿ. ಅಬ್ಬಾ, ನೀವಾದರೂ ನನ್ನ ಕಡೆ ಇದ್ದೀರಾ, ಥ್ಯಾಂಕ್ ಯು ಎಂದಾಗ ಧೃತಿಕಾ ಕಿವಿ ಬಿಟ್ಟು ಸುನೀಲ್ ಅವರಿಗೆ ಕಾಫಿ ಕೊಟ್ಟರು. ಆಗ ಸುನೀಲ್, ನಾನು ಬಂದಿದ್ದು ಮದುವೆ ವಿಷಯ ಹೇಳೋಕ್ಕೆ. ಅಮ್ಮ ಹೇಳಿದ್ರು, ಹೇಗೋ ಇಬ್ರು ಒಪ್ಪಿದ್ದೀರಾ, ಎಂಗೇಜ್ಮೆಂಟ್ ಏನು ಬೇಡ, ಒಟ್ಟಿಗೆ ಮದುವೆ ಮುಗಿಸೋಣ ಅಂತ. ಯಾವುದೇ ತಯಾರಿ ಇಲ್ಲದೆ ಸಡನ್ ಹೀಗೆ ಮದುವೆ ಡಾಕ್ಟ್ರೇ? ನೋಡಿ, ನನಗೆ ಅದ್ದೂರಿ ಮದುವೆ ಇಷ್ಟ ಇಲ್ಲ, ರಿಜಿಸ್ಟರ್ ಮದುವೆ ಆಗಿ ಕರ್ಕೊಂಡು ಬರ್ತೀನಿ ಅಂದೆ. ಅಮ್ಮ, ಇರೋದು ನೀನೊಬ್ಬ ಮಗ, ದೇವಸ್ಥಾನದಲ್ಲಾದರೂ ತಾಳಿ ಕಟ್ಟೋ, ಕಣ್ತುಂಬ ನೋಡಿ ಸಾಯ್ತೀನಿ ಅಂದ್ರು. ಅವರಿಗೆ ಬೇಜಾರು ಮಾಡೋದು ಬೇಡ ಅಂತ ದೇವಸ್ಥಾನದಲ್ಲಿ ಮದುವೆಗೆ ಒಪ್ಪಿದ್ದೀನಿ. ನೀವು ಯಾವ ಖರ್ಚು ಮಾಡಬೇಡಿ, ಎಲ್ಲ ಅವರೇ ನೋಡ್ಕೋತಾರೆ. ಮದುವೆ ದಿನ ದೇವಸ್ಥಾನಕ್ಕೆ ಬಂದರೆ ಸಾಕು. ನಮಗೆಲ್ಲ ಖುಷಿ ಆಯಿತು. ಆದರೆ ಧೃತಿಕಾ ಸುಮ್ಮನಿದ್ದರು. ಯಾಕೆ ಇಷ್ಟ ಇಲ್ವಾ ಧೃತಿಕಾ? ಸುನೀಲ್ ಕೇಳಿದರು. ಆಗಲ್ಲ ಕೃತಿಕಾ, ನವನೀತ್. ಸಾಕು ಧೃತಿಕಾ, ಅವರಿಬ್ಬರು ನನ್ನ ಜವಾಬ್ದಾರಿ. ನೀವು ಚಿಂತೆ ಬಿಟ್ಟು ಹೊಸ ಜೀವನಕ್ಕೆ ಒಪ್ಪಿಕೊಳ್ಳಿ. ನವನೀತ್ ಕೃತಿಕಾ ಕೂಡ ಅಕ್ಕನಿಗೆ ಒಪ್ಪಿಕೊಳ್ಳಲು ದಂಬಾಲ ಬಿದ್ದರು. ಧೃತಿಕಾ ಒಪ್ಪಿದ ಮೇಲೆ ಖುಷಿಯಿಂದ, ಉಳಿದಿದ್ದು ಅಮ್ಮನನ್ನು ಕೇಳಿ ತಿಳಿಸುತ್ತೇನೆ, ಆಸ್ಪತ್ರೆಗೆ ಹೋಗಬೇಕು, ಫ್ರೀ ಇದ್ದಾಗ ಸಿಗ್ತೀನಿ ಎಂದು ಹೊರಟರು. ಧೃತಿಕಾ ಕೂಡ ಬಾಗಿಲವರೆಗೂ ಹೋಗಿ ಕಳಿಸಿ ಬಂದರು. ಸುನೀಲ್ ಹೋದ ನಂತರ ಕೃತಿಕಾ ಕೆಲಸಕ್ಕೆ ಹೊರಟರು. ಧೃತಿಕಾ ಬಳಿ ಬಂದು, ಶ್ರಾವಣಿ, ಕೃತಿಕಾಳನ್ನ ಬಿಟ್ಟು ಹೋಗೋದು ಸರಿ ಅನಿಸ್ತಿಲ್ಲ ಎಂದರು ದುಗುಡದಿಂದ. ನೋಡಿ ಧೃತಿಕಾ, ಮದುವೆಯ ಬಗ್ಗೆ ನೀವು ಚಿಂತಿಸಿಯೇ ಇರಲಿಲ್ಲ. ಆದರೆ ನಿಮ್ಮ ಒಳ್ಳೆಯತನಕ್ಕೆ ಸುನೀಲ್ನಂತಹ ಒಳ್ಳೆಯ ಹುಡುಗನೇ ತಾನಾಗಿ ನಿಮ್ಮನ್ನು ಹುಡುಕಿ ಬಂದಿರೋ. ಕೃತಿಕಾ ಬದುಕಿಗೂ ಒಂದು ನೆಲೆ ಇದೆ, ಕಾಯಬೇಕಷ್ಟೇ. ನೀವೀಗ ಸುನೀಲ್ ಮದುವೆಯಾದರೆ ತಂದೆ ತಾಯಿಯ ಜಾಗದಲ್ಲಿ ನಿಂತು ಕೃತಿಕಾ ನವನೀತ್ ಬದುಕನ್ನು ಸರಿ ನಿಲ್ಲಿಸಬಹುದು. ನೀವು ಚಿಂತೆ ಮಾಡಬೇಡಿ. ಒಳ್ಳೆಯವರಿಗೆ ಒಳ್ಳೆಯದೇ ದಕ್ಕುವುದು. ನಾ ಆಗಲೂ ಹೇಳಿದ್ದೆ, ಈಗ ಹೇಳುವೆ, ಮುಂದೇನೂ ಹೇಳ್ತೀನಿ. ಅವರಿಗೊಂದು ನೆಲೆ ಸಿಗುವವರೆಗೂ ಅವರಿಬ್ಬರು ನನ್ನ ಜವಾಬ್ದಾರಿ. ಥ್ಯಾಂಕ್ ಯು. ನನ್ನ ಮನಸ್ಸೀಗ ನಿರಾಳವಾಯಿತು. ಕತ್ಲಾಯಿತು, ನವನೀತ್ನ ಕರ್ಕೊಂಡು ಬನ್ನಿ, ಊಟ ಮಾಡೋಣ. ಸರಿ ಎಂದು ಎದ್ದು ನವನೀತ್ನ ಕರೆತರಲು ಹೋದರು. ನವನೀತ್ ಶ್ರಾವಣಿಯ ಪ್ರೀತಿಯನ್ನು ತಿಳಿದುಕೊಳ್ಳುತ್ತಾನ. ಶ್ರಾವಣಿಯ ಪ್ರೀತಿ ವಿಚಾರ ತಿಳಿದರೆ ಧೃತಿಕಾ ಕೃತಿಕಾ ಹೇಗೆ ರಿಯಾಕ್ಟ್ ಆಗುತ್ತಾರೆ? ಶ್ರಾವಣಿ ಅಂದುಕೊಳ್ಳುತ್ತಿರುವಂತೆ ನವನೀತ್ಗೆ ಶ್ರಾವಣಿಯ ಮೇಲೆ ಯಾವುದೇ ಪ್ರೀತಿ ಕುರುಹು ಹುಟ್ಟಿಲ್ವಾ? ಇವರ ಜೀವನ ಮುಂದೆ ಹೇಗಿರುತ್ತದೆ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.